ದಿಲ್ಲಿಯಲ್ಲಿ ಕರ್ನಾಟಕ ರಾಜಕೀಯ ರಣರೋಚಕ ಬೆಳವಣಿಗೆ ಕಾಣ್ತಾ ಇದೆ. ಸಿದ್ದರಾಮಯ್ಯ ದೆಹಲಿಗೆ ಎಂಟ್ರಿ ಆಗಿದ್ದಾರೆ. ದೆಹಲಿಯಿಂದ ಫ್ಲೈಟ್ ಹತ್ತಿದ್ದಾರೆ ಡಿಕೆಶಿ. ಒಂದು ಕಡೆ ಸಿದ್ದರಾಮಯ್ಯ ದೆಹಲಿಗೆ ಎಂಟ್ರಿ ಕೊಡ್ತಾ ಇದ್ರೆ ಮತ್ತೊಂದು ಕಡೆ ಡಿಸಿಎಂ ವಾಪಸ್ ಫ್ಲೈಟ್ ಹತ್ತಿದ್ದಾರೆ. ಬೆಂಗಳೂರಿಗೆ ಬರೋದಕ್ಕೆ ಮುಂಚೆ ಸಿಎಂ ಭೇಟಿಯಾಗಿದ್ದಾರೆ ಡಿಸಿಎಂ. 2 ದಿನಗಳ ಹಿಂದಿನ ಘಟನೆ ನೆನಪಿಸಿಕೊಳ್ಳೋದಾದ್ರೆ ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯ ಭೇಟಿಯಾಗಿ ಮೀಟಿಂಗ್ ಮುಗಿಸಿಕೊಂಡು ಹೊರಗಡೆ ಬರೋದಕ್ಕೂ ಡಿಕೆ ಶಿವಕುಮಾರ್ ದೆಹಲಿಗೆ ಎಂಟ್ರಿ ಆಗೋದಕ್ಕೂ ಸರಿ ಹೋಯಿತು. ಇವತ್ತು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ದೆಹಲಿಯಿಂದ ಫ್ಲೈಟ್ ಹತ್ತಿದ್ದಾರೆ ಡಿಕೆಶಿ. ಬೆಂಗಳೂರಿಗೆ ಬರೋದಕ್ಕೆ ಮುಂಚೆ ಸಿದ್ದರಾಮಯ್ಯ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಕರ್ನಾಟಕ ಭವನದಲ್ಲಿ ಸಿಎಂ ರನ್ನ ಭೇಟಿಯಾಗಿದ್ದಾರೆ ಡಿಕೆ ಬ್ರದರ್ಸ್. ಕೆಲವೇ ನಿಮಿಷಗಳ ಕಾಲ ಸಿಎಂ ಜೊತೆ ಡಿಕೆಶಿ, ಡಿಕೆ ಸುರೇಶ್ ಚರ್ಚೆ ನಡೆಸಿದ್ದಾರೆ. ಇನ್ನು ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಇವತ್ತು ಸಂಜೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿದ್ದರಾಮಯ್ಯ ಭೇಟಿಯಾಗ್ತಾ ಇದ್ದಾರೆ. ಕಳೆದ ವಾರ ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯ ಭೇಟಿಯಾದಾಗ ಮುಂದಿನ ವಾರ ಬಂದು ಎಐಸಿಸಿ ಅಧ್ಯಕ್ಷರನ್ನ, ಕಾರ್ಯದರ್ಶಿಗಳನ್ನ ಒಂದು ಸಲ ಭೇಟಿಯಾಗಿ ಮಾತುಕತೆ ಮಾಡಿ ಅಂದಿದ್ರು ರಾಹುಲ್ ಗಾಂಧಿ. ಸಿದ್ದರಾಮಯ್ಯ ಸಂಪುಟ ಸರ್ಜರಿ ಬಗ್ಗೆ ಖರ್ಗೆ ಜೊತೆ ಚರ್ಚಿಸಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಅದರಂತೆ ವಾರದ ಮೊದಲ ದಿನ ಸಿದ್ದರಾಮಯ್ಯ ಅವರು ಎಂಟ್ರಿ ಕೊಟ್ಟಿದ್ದಾರೆ ದಿಲ್ಲಿಗೆ. ಒಂದು ಕಡೆ ದೆಹಲಿಗೆ ಸಿದ್ದರಾಮಯ್ಯ ಅವರು ಎಂಟ್ರಿ ಕೊಡ್ತಾ ಇದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಿಂದ ಎಕ್ಸಿಟ್ ಆದ್ರು. ಡಿಕೆ ಶಿವಕುಮಾರ್ ಜೊತೆ ಡಿಕೆ ಸುರೇಶ್, ಡಿಕೆ ಬ್ರದರ್ಸ್ ಇಬ್ಬರು ಕೂಡ ದೆಹಲಿಯಿಂದ ಹೊರಟರು. ಸಿದ್ದರಾಮಯ್ಯ ಅವರು ದೆಹಲಿಗೆ ಎಂಟ್ರಿ ಕೊಟ್ಟರು. ಇವತ್ತು ಖರ್ಗೆ ಅವರನ್ನ ಭೇಟಿಯಾಗೋರಿದ್ದಾರೆ. ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆ ಅನ್ನೋದು ವಿಷಯ. ಇದನ್ನ ಮೀರಿದ ಚರ್ಚೆಗಳೇನಾದ್ರೂ ಆಗತ್ತವಾ ಅಥವಾ ಸಂಪುಟ ರಚನೆಯನ್ನ ಮುಂದಕ್ಕೆ ತರ್ತಾ ಇರೋದ್ರಿಂದ ಅಧಿಕಾರ ಹಸ್ತಾಂತರ ಕನಸಿನ ಮಾತು ಅನ್ನೋ ಸಂದೇಶ ಕೊಡ್ತಾ ಇದ್ದಾರಾ ಸಿದ್ದರಾಮಯ್ಯ? ಸಿಎಂ ದಿಲ್ಲಿ ಪ್ರವಾಸದ ಹಿಂದಿದೆ ಸಂಪುಟ ಸರ್ಜರಿಯ ಅಜೆಂಡಾ. ಡಿಕೆ ಟೀಮ್ ನಾಯಕತ್ವ ಬದಲಾವಣೆ ಪ್ರಸ್ತಾಪಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ? ಸಂಪುಟ ಸರ್ಜರಿ ಚರ್ಚೆ ವಿಚಾರಕ್ಕೆ ಖರ್ಗೆರನ್ನ ಭೇಟಿಯಾಗೋದಕ್ಕೆ ಸಿಎಂ ಮುಂದಾಗಿದ್ದಾರೆ. ಈಗಾಗಲೇ ಸಂಪುಟ ಪುನರ್ರಚನೆಗೆ ಸಿಎಂ ಆಪ್ತರು ಒತ್ತಡ ಹಾಕ್ತಿದ್ದಾರೆ. ನಮಗೂ ಒಂದು ಸಲ ಅವಕಾಶ ಕೊಡಿ ಮಂತ್ರಿ ಆಗೋದಕ್ಕೆ ಅಂತ. ಸಿಎಂ ದಿಲ್ಲಿ ಪ್ರವಾಸಕ್ಕೂ ಮುನ್ನ ಸಿದ್ದರಾಮಯ್ಯ ನಿವಾಸದಲ್ಲಿ ಒಂದು ಸಭೆ. ಹೈಕಮಾಂಡ್ ಮುಂದೆ ಸಂಪುಟ ಪುನರ್ರಚನೆ ವಿಚಾರ ಪ್ರಸ್ತಾಪಿಸಿ ಏನು ಮಾತಾಡಬೇಕು? ಖರ್ಗೆ ಸಭೆಯಲ್ಲಿ ಸಂಪುಟ ಪುನರ್ರಚನೆಗೆ ಒತ್ತಡ ಹಾಕಿದ್ದಾರೆ ಆಪ್ತರು. ಸಂಪುಟ ಪುನರ್ರಚನೆ ಬಗ್ಗೆ ನೀವು ಮಾತಾಡಿ ಅಧ್ಯಕ್ಷರ ಜೊತೆ. ಶಾಸಕರು, ಸಚಿವರ ಅಭಿಪ್ರಾಯ ಮಂಡಿಸ್ತಾರೆ ಸಿಎಂ. ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗುತ್ತೆ ಸಂಪುಟ ಪುನರ್ರಚನೆ ಭವಿಷ್ಯ. ಈ ಮೂಲಕ ನವೆಂಬರ್ ಕ್ರಾಂತಿನೂ ಇಲ್ಲ, ಏನೂ ಇಲ್ಲ ಅನ್ನೋದರ ಸಂದೇಶವನ್ನ ಕೊಡೋದಕ್ಕೆ ಸಿದ್ದರಾಮಯ್ಯ ಬಣ ರೆಡಿಯಾಗಿದೆ. ಸಂಪುಟ ಪುನರ್ರಚನೆ ಅಂದ್ರೆ ಅಧಿಕಾರ ಹಸ್ತಾಂತರದ ಮಾತೆಲ್ಲಿ? ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಮಂಜು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ರಿಯಲ್ ಬ್ಯಾಟಲ್ ಈಗ ಶುರುವಾಯಿತು ಅಂತ ಅನ್ನಿಸ್ತಾ ಇದೆ. ಬಿಹಾರದ ಎಲೆಕ್ಷನ್ ನಂತರ ನಿಜವಾದ ಬ್ಯಾಟಲ್ ಶುರುವಾಗಿದೆ, ನಿಜವಾದ ಆಟ ಶುರುವಾಗಿದೆ. ಸೊ ಡಿಕೆ ಶಿವಕುಮಾರ್ ಕೂಡ ತಮ್ಮ ಕಾರ್ಡ್ಸ್ ಪ್ಲೇ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಆಟಗಳನ್ನ ಆಡೋದಕ್ಕೆ ಶುರುವಾಗಿದೆ. ಅಂದ್ರೆ ಪಗಡೆ ಆಟದಲ್ಲಿ ಕಾಯಿಗಳನ್ನ ಮೂವ್ ಮಾಡಿದ ಹಾಗೆ ಶುರು ಮಾಡಿದ್ದಾರೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಯಾವ ವಿಷಯ ಪ್ರಮುಖವಾಗಿ ಚರ್ಚೆ ಆಗುತ್ತೆ? ಭಾವನಾ, ಅವರವರು ತಮ್ಮ ತಮ್ಮ ದಾಳಗಳನ್ನು ಉರುಳಿಸುವಂಥ ಪ್ರಯತ್ನಗಳಂತೂ ನಡೀತಾನೇ ಇದೆ. ಅಂತಿಮವಾಗಿ ಅದಕ್ಕೆ ಒಂದು ಸ್ಪಷ್ಟತೆ ಸಿಗುವ ತನಕ ನಿನ್ನೆ DCM ಸುಮಾರು 45ರಿಂದ 50 ನಿಮಿಷಗಳ ಕಾಲ ಖರ್ಗೆ ಅವರ ಜೊತೆ ಮಾತುಕತೆಯನ್ನು ನಡೆಸಿದರು. ತಮ್ಮ ಹಕ್ಕು ಏನು ಅಂದರೆ, ಹಕ್ಕು ಮೀನ್ಸ್ ಈ ಹಿಂದೆ ನೀವೇನು ವಾಗ್ದಾನ ಮಾಡಿದ್ರಿ, ವಚನ ಕೊಟ್ಟಿದ್ರಿ, ಮಾತು ಆಡಿದ್ರಿ, ಅದನ್ನು ಉಳಿಸ್ಕೊಳ್ಳುವಂಥದ್ದು ಆಗಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದರು. ಮತ್ತು ನೀವು ಕೊಟ್ಟ ಮಾತು ಏನಿದೆ ಅದರಂತೆ ನಡೆದುಕೊಳ್ಳಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಈ ವಿಚಾರ
ವಿಚಾರವನ್ನು ಹೈಕಮಾಂಡ್ ಗಮನಕ್ಕೆ ಅಂದರೆ AICC ಅಧ್ಯಕ್ಷರ ಬಳಿ ಎಲ್ಲ ವಿಚಾರಗಳು ಚರ್ಚೆ ಆಗಿದೆ. ಆ ಅಭಿಪ್ರಾಯವನ್ನು ಪುನಃ ರಾಹುಲ್ ಗಾಂಧಿ ಅವರ ಟೇಬಲ್ಗೆ ಹೋಗುತ್ತೆ. ನಂತರ ಅದಕ್ಕೊಂದು ತೀರ್ಮಾನ ಹೊರಗಡೆ ಬರುತ್ತೆ. ಅದೇ ರೀತಿ ಇವತ್ತು ಪ್ರಧಾನಿಗಳ ಭೇಟಿಯ ಬಳಿಕ CM ಸಿದ್ದರಾಮಯ್ಯ ಅವರು 6:30 ಹೊತ್ತಿಗೆ ಖರ್ಗೆ ಅವರನ್ನು ಭೇಟಿ ಆಗ್ತಾರೆ. ಪೂರ್ತಿಯಾಗಿ ಕೂಲಂಕುಷವಾಗಿ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು ಅದನ್ನು ಅವರು ಮುಂದೆ ಪ್ರಸ್ತಾಪ ಮಾಡಿ ಎಲ್ಲ ವಿಚಾರಗಳನ್ನು ಏನು ಹೇಳಬೇಕು, ಏನಾಗಬೇಕು, ಏನಾಗುತ್ತೆ, ರೀಶಫಲ್ ಬಗ್ಗೆ ಏನು ಎಲ್ಲ ವಿಚಾರ ಅಂಶಗಳನ್ನು ಕೂಡ ಅವರ ಮುಂದೆ ಮತ್ತೆ ಪ್ರಸ್ತಾಪ ಮಾಡ್ತಾರೆ ಖರ್ಗೆ ಅವರ ಮುಂದೆ. ಇಡೀ ಸಿನಾರಿಯೋ, ಎರಡೂ ಸಿನಾರಿಯೋಗಳನ್ನು ರಾಹುಲ್ ಗಾಂಧಿ ಅವರ ಟೇಬಲ್ಗೆ ಹೋಗುತ್ತೆ. ನಂತರ ಅದಕ್ಕೊಂದು ತೀರ್ಮಾನ ಹೊರಗಡೆ ಬರುವಂಥ ಸಾಧ್ಯತೆ ಇದೆ ಈಗ ತಕ್ಷಣ. ಆದರೆ ರಾಜಕೀಯ ಬೆಳವಣಿಗೆಗಳಂತೂ ನಿಲ್ಲೋದಿಲ್ಲ ಅನ್ನುವಂಥದ್ದು. ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಗೆ ಬಂದಿದ್ದಾರೆ. ಯಾಕಂದರೆ ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕ ನಮಗೂ ಕೂಡ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಒಂದು, ಮತ್ತು ಈ ಸಾರಿ ಸೀನಿಯರ್ಸ್ಗೆ ಜಾಸ್ತಿ ಪ್ರಾಮುಖ್ಯತೆ ಇದೆ ಅನ್ನುವಂಥದ್ದು. ಈಗ ಹಾಗಾಗಿ ಎಲ್ಲರೂ ಕೂಡ ಈಗ ದೆಹಲಿ ಹತ್ತ ಚಿತ್ತವನ್ನು ನೆಟ್ಟಿರುವಂಥದ್ದು. ಮತ್ತು ದೆಹಲಿಗೆ ಬೆಳಿಗ್ಗೆಯಿಂದಲೂ ಕೂಡ ಸಚಿವಾಕಾಂಕ್ಷಿಗಳು ಬರ್ತಾನೆ ಇದ್ದಾರೆ. ತಮ್ಮ ಹಳೆ ಗಾಡ್ ಫಾದರ್ಸ್ ಯಾರಿದ್ದಾರೆ ಅವರನ್ನು ಭೇಟಿ ಆಗುವಂಥದ್ದು ಮತ್ತು ಅವರ ಜೊತೆ ಸಂಪರ್ಕ ಸಾಧಿಸುವಂಥದ್ದು ಇವೆಲ್ಲವೂ ಕೂಡ ಈಗ ಪ್ರಸ್ತುತ ದೆಹಲಿಯಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳು. ಭಾವನಾ. ಎಸ್, DK ಶಿವಕುಮಾರ್ ಈಗ ರಾಜ್ಯಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ದೆಹಲಿಗೆ ಎಂಟರ್ ಆಗ್ತಾ ಇದ್ದಾರೆ. DK ಶಿವಕುಮಾರ್ ಚರ್ಚೆಗಳು ಏನಾಗಿವೆ, ಇವತ್ತು ಸಿದ್ದರಾಮಯ್ಯ ಏನು ಚರ್ಚೆ ಮಾಡ್ತಾರೆ ಅನ್ನೋದು ಕುತೂಹಲದ ಜೊತೆಗೆ ಇನ್ನೊಂದು 10 ದಿನದಲ್ಲಿ ಒಂದು ಕ್ಲಾರಿಟಿ ಸಿಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಮಂಜು? ಈಗ ಈ ಎಲ್ಲರ ಪ್ರಶ್ನೆಯೂ ಕೂಡ ಅಲ್ಲೇ ಇರುವಂಥದ್ದು. ಈವನ್ DK ಶಿವಕುಮಾರ್ ಅವರು ಕೂಡ ಅಥವಾ DK ಸಹೋದರರು ಕೂಡ ನಿನ್ನೆ ಹೇಳಿದ್ದು ಖರ್ಗೆ ಅವರ ಮುಂದೆ ಅದೇ ಭಾಳ ಸ್ಪಷ್ಟವಾಗಿ, ಒಂದು ಸ್ಪಷ್ಟತೆಯನ್ನು ಕೊಡಿ, ಏನು ಹೇಳ್ತೀರಾ ಹೇಳಿ ನಿಮ್ಮ ತೀರ್ಮಾನ ಅನ್ನುವಂಥದ್ದು. ಯಾಕಂದರೆ ಈ ತೀರ್ಮಾನ ಆಗದೆ ಈ ಗೊಂದಲ ಮುಂದುವರಿತಾನೆ ಹೋದರೆ ಒಂದು ರಾಜ್ಯದಲ್ಲಿ ಆಡಳಿತ ನಡೆಸಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಮತ್ತು ನಾಯಕರು ಒಂದು ಕಡೆ ಇನ್ನೊಂದು ಕಡೆ ಎಳಿತಾರೆ, ಮತ್ತು ಹೇಳಿಕೆಗಳು ಕೊಡೋದು ಶುರುವಾಗುತ್ತೆ ಅನ್ನುವಂಥದ್ದು ಎಲ್ಲರಿಗೂ, ಈವನ್ ಹೈಕಮಾಂಡ್ ಗಮನದಲ್ಲೂ ಕೂಡ ಇದೆ. ಇದಕ್ಕೆ ಒಂದು ಸ್ಪಷ್ಟತೆಯನ್ನು ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ ಗಮನದಲ್ಲೂ ಕೂಡ ಇದೆ. ಈಗ ಅದರ ಮೊದಲ ಹಂತ ಅಂತ ನಾವೇನಾದರೂ ಹೇಳೋದಾದರೆ ಅಥವಾ ಚರ್ಚೆ ಶುರುವಾಗಿದೆ ಅನ್ನುವಂಥದ್ದು. ಈಗ ಏನು ಅವರು ಮೊನ್ನೆ ಹೋಗುವಂಥ ಸಂದರ್ಭದಲ್ಲಿ ಖರ್ಗೆ ಅವರ ಹತ್ರ ಮಾತಾಡಿ ಅಂತ ಅಂದರು. ಈಗ ಖರ್ಗೆ ಅವರ ಹತ್ರ ಮಾತಾಡಲಿಕ್ಕೆ CM ಬಂದಿದ್ದಾರೆ. DCM ತಮ್ಮ ಒಪಿನಿಯನನ್ನು ಹೇಳಿದ್ದಾರೆ. ಇವೆಲ್ಲವನ್ನು ಕೂತು ಒಂದು ಮಿಶ್ರಣ ಆಗುತ್ತೆ. ನಂತರ ಒಂದು ತೀರ್ಮಾನ ಹೊರಗಡೆ ಬರುತ್ತೆ. ಆ ತೀರ್ಮಾನವೂ ಕೂಡ ಬೇಗ ಹೊರಗಡೆ ಬರಬೇಕು ಅನ್ನುವಂಥದ್ದು ಕಾರ್ಯಕರ್ತರಿರ್ಬೋದು ಅಥವಾ ಈವನ್ ಹಿರಿಯ ನಾಯಕರಿರ್ಬೋದು, ಅವರ ಆಗ್ರಹವೂ ಕೂಡ ಅದೇ ಆಗಿದೆ. ಈವನ್ CM ಬಂದಂಥ ಸಂದರ್ಭದಲ್ಲಿ ತಮ್ಮ ಅಹವಾಲನ್ನು ಹೇಳಿದ ಬಳಿಕವೂ ಕೂಡ ಕೆಲವು ಹಿರಿಯ ನಾಯಕರು ಯಾರು ಭೇಟಿ ಆಗ್ತಾ ಇದ್ದಾರೆ, DCMಗಿರಲಿ ಅಥವಾ CMಗಿರಲಿ, ಅವರು ಅಂತಿಮವಾಗಿ ಈ ಮಾತು ಕೂಡ ಹೇಳ್ತಾ ಇದ್ದಾರೆ, ಆದಷ್ಟು ಬೇಗ ಇದನ್ನು ತಿಳಿಗೊಳಿಸಿ ಗೊಂದಲವನ್ನು ಅನ್ನುವಂತಹ ಮಾತನ್ನು ಕೂಡ ಹೇಳಿ ಬರ್ತಾ ಇರುವಂಥದ್ದು. ಭಾವನಾ. ಎಸ್, ಧನ್ಯವಾದ ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.